ಟ್ರೈಸೆಕ್ಷನ್ ಅರ್ಥ ಆಗ್ತಿದೆಯಲ್ಲ, ಇದೊಂದು ಕಾನ್ಸೆಪ್ಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರೈಸೆಕ್ಷನ್? ಈಗ ಅರ್ಥ ಮಾಡ್ಕೊಳ್ಳಿ, there is a point A, B. This is x1, y1, this is x2, y2. ಈಗ ಮೂರು ಭಾಗ ಆಗಿ ಡಿವೈಡ್ ಆಗಬೇಕು. ದಟ್ ಈಸ್ ವಾಟ್ ಟ್ರೈ ಅಂದ್ರೆ ತ್ರೀ ಸೆಕ್ಷನ್ಸ್ ಆಗಿ ಡಿವೈಡ್ ಆಗಬೇಕು. ಇದೊಂದು ಪಾಯಿಂಟ್ P ಅಂತ ತಗೋತೀನಿ, ಇದೊಂದು ಪಾಯಿಂಟ್ Q ಅಂತ ತಗೋತೀನಿ. ಎಸ್ ಆರ್ ನೋ? ಸೊ ಮೂರು ಸೆಕ್ಷನ್ ಆಗಿ ಡಿವೈಡ್ ಆದರೆ ವಾಟ್ ಯು ಕಾಲ್ ಇಟ್ ಆಸ್? ಯು ಕಾಲ್ ಇಟ್ ಆಸ್ ಟ್ರೈ ಸೆಕ್ಷನ್. ಓಕೆ, ಸೊ ಇದು ಎಕ್ಸ್ ಕಾಮಾ ವೈ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎಕ್ಸ್ ಕಾಮಾ ವೈ. ಈಗ ಇಟ್ ಈಸ್ ಡಿವೈಡಿಂಗ್ ಇನ್ ವಾಟ್ ರೇಷಿಯೋ? 3 ರೇಷಿಯೋಸ್ ಆಗಿ ಡಿವೈಡ್ ಆಗಬೇಕು. ಮೂರು ಸೆಕ್ಷನ್ಸ್ ಆಗಿ ಡಿವೈಡ್ ಆದರೆ ಇದು 1 ರೇಷಿಯೋ, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 1. ಈಗ ಸಾಲ್ವ್ ಮಾಡೋದು ಹೇಗೆ ಸರ್ ಅಂತಂದರೆ, ಫಸ್ಟ್ ಯು ಟೇಕ್ ದೀಸ್ ಟು, ಅಂದರೆ ಪಿ ಆಸ್ ಎ ಪಾಯಿಂಟ್, ಪಿ ಆಸ್ ಎ ಏನು ಮಾಡ್ತೀರಾ? ಮಿಡಿಲ್ ಪಾಯಿಂಟ್ ಆಗಿ. ಸೊ ಇಫ್ ಐ ಟೇಕ್ ಫಸ್ಟ್ ಒನ್ ಕೇಸ್ ಒನ್ ಬರ್ಕೊಳ್ಳಿ. ಯಾವ್ದ್ಯಾವುದು? ಎ x1 y1. ಬಿ ಪಾಯಿಂಟ್ ಚೇಂಜ್ ಆಗಲ್ಲ ಮಕ್ಕಳ, ಬಿ ಪಾಯಿಂಟ್ ಸೇಮ್ ಇರುತ್ತೆ, x2 y2. ಈಗ ನಾನು ಏನು ತಗೋತೀನಿ? ಪಿ ಪಾಯಿಂಟ್ ತಗೋತೀನಿ, ಪಿ ಆಫ್ ಎಕ್ಸ್ ಕಾಮ ವೈ. ಅರ್ಥ ಆಗ್ತಿಲ್ಲ? ಪಿ ಪಾಯಿಂಟ್ ತಗೋತಾ ಇದ್ದೀನಿ. ಈಗ ನೋಡಿ, ಎ ಇಂದ ಪಿ ತನಕ ಇರೋ ರೇಷಿಯೋ 1, ಕರೆಕ್ಟಾ? ಎಸ್ ಆರ್ ನೋ? ಎ ಇಂದ ಪಿ ತನಕ ಇರೋ ರೇಷಿಯೋ 1. ಈಗ ಈ ಪಿ ಇಂದ ಬಿ ತನಕ ಇರೋ ರೇಷಿಯೋ 1 + 1 = 2. ಎಸ್ ಆರ್ ನೋ? 1 + 1 = 2. ಈ ರೇಷಿಯೋ ಅಲ್ಲಿ ಡಿವೈಡ್ ಅಂದರೆ, ಸೊ ಫಸ್ಟ್ ಒನ್ ಏನು ಬರುತ್ತೆ? ಪಿ ಆಫ್ ಎಕ್ಸ್ ಕಾಮ ವೈ ಕ್ಯಾನ್ ಬಿ ರಿಟರ್ನ್ ಆಸ್, ಇದು ಎಮ್ ಆಗತ್ತೆ, ಇದು ಎನ್ ಆಗತ್ತೆ. ಸೊ ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಬೈ ಎಮ್ ಪ್ಲಸ್ ಎನ್. ಎಸ್ ಆರ್ ನೋ? ಕಮ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು. ಎಸ್ ನೋ? ನೋ ವಾಟ್ ಈಸ್ ಯುವರ್ ಪಿ ಆಫ್ ಎಕ್ಸ್ ಕಾಮ ವೈ? ಎಮ್ ಎಷ್ಟು 1 ಇದೆ, x2 ಆಗುತ್ತೆ, ಪ್ಲಸ್ ಎನ್ ಎಷ್ಟು 2 ಇದೆ, 2x1 ಆಗುತ್ತೆ, ಡಿವೈಡೆಡ್ ಬೈ 3. 1 + 2 = 3. ಕಾಮ ಇದೇನಾಗುತ್ತೆ? y2 ಪ್ಲಸ್ 2y1 ಡಿವೈಡೆಡ್ ಬೈ 3. ಗೆಟಿಂಗ್ ದ ಪಾಯಿಂಟ್? ಅರ್ಥ ಆಗ್ತಿದೆಯಲ್ಲ ಮಕ್ಕಳ?